ತುಳುನಾಡು ದೈವಿಕ ಅಂಶಗಳನ್ನು ಒಳಗೊಂಡ ಪುಣ್ಯಭೂಮಿ. ಶತಶತಮಾನಗಳಿಂದ ದೈವಾರಾಧನೆಯ ಪರಂಪರೆಯ ಜೊತೆಗೆ ಬೆಸೆದುಕೊಂಡಿರೋ ಪುಣ್ಯ ನೆಲ. ಅಲ್ಲಿನ ಜನರ ರಕ್ಷಣೆಗೆ ಇರುವುದು ತಲಾಂತರಗಳಿಂದ ನಂಬಿಕೊಂಡು ಬಂದ ಭೂತ ದೈವಗಳು. ಅಲ್ಲಿ ದೈವಗಳೆಂದರೆ ಎಷ್ಟು ಭಯಭಕ್ತಿ ಇದೆಯೋ ಅಷ್ಟೇ ಪ್ರೀತಿ ಇದೆ. ಕರಾವಳಿ ಭಾಗದ ಜನರು ಒಂದು ಕ್ಷಣ ದೇವರನ್ನು ಬೇಕಾದರೂ ಮರೆತು ಬಿಟ್ಟಾರು, ಆದರೆ ದೈವಗಳನ್ನು ಮಾತ್ರ ಎಂದಿಗೂ ಮರೆಯೋದಿಲ್ಲ. ಕಾಂತಾರ ಅನ್ನೋ ಸಿನಿಮಾ ಆ ಮಣ್ಣಿನ ದೈವಗಳ ಕಾರ್ಣಿಕದ ಮೇಲೆ ಬೆಳಕು ಚೆಲ್ಲುವ ಮೂಲಕ ಕರಾವಳಿಯ ಪರಂಪರೆಯನ್ನ ಇಡೀ ವಿಶ್ವಕ್ಕೆ ಹಬ್ಬಿಸಿತು. ತುಳುನಾಡಿನ ಪಂಜುರ್ಲಿ ಗುಳಿಗ ದೈವಗಳ ಬಗ್ಗೆ ಇಡೀ ದೇಶವೇ ಕುತೂಹಲಗೊಂಡಿರೋದು ಸುಳ್ಳಲ್ಲ. ಇನ್ನು ಕೊರಗಜ್ಜ ದೈವದ ಪವಾಡಗಳ ಬಗ್ಗೆ ಸಾಕಷ್ಟು ಜನರು ಅಲ್ಲಿ ಕೇಳಿ ತಿಳಿದುಕೊಂಡಿರ್ತಾರೆ. ಆದರೆ ಕೊರಗಜ್ಜ ದೈವ ಮಾತ್ರವಲ್ಲ, ತುಳುನಾಡಿನಲ್ಲಿ 1000ಕ್ಕೂ ಹೆಚ್ಚು ದೈವಗಳು ಇಂದಿಗೂ ತನ್ನ ಶಕ್ತಿ ಕಾರಣಿಕವನ್ನ ಭಕ್ತರಿಗೆ ತೋರಿಸುತ್ತಲೇ ಬಂದಿವೆ. ಇದೀಗ ಮತ್ತೊಂದು ದೈವ ತನ್ನ ಪವಾಡ ತೋರಿಸಿದೆ. ಅಲ್ಲಿಗೆ ಕೇವಲ 2 ತಿಂಗಳ ಗ್ಯಾಪಲ್ಲಿ 2 ಬಾರಿ ತನ್ನ ಇರುವಿಕೆಯನ್ನು ತೋರಿಸಿದೆ. ಅದರಲ್ಲೂ ಈ ಬಾರಿಯ ಪವಾಡವನ್ನು ನೋಡಿದರೆ ಎಂಥವರು ಕೂಡ ಅಚ್ಚರಿಗೊಳ್ತಾರೆ. ಆ ಪವಾಡ ಏನು ಅನ್ನೋದನ್ನು ಹೇಳ್ತೀನಿ. ಅದಕ್ಕೂ ಮೊದಲು ಈಗ ಕಾರಣಿಕ ತೋರಿಸಿರುವ ದೈವ ಯಾವುದು ಅಂದರೆ ತುಳುವರ ಬಹಳ ನಂಬುಗೆಯ ಪಿಲ್ಚಂಡಿ ಅಥವಾ ಪಿಲಿಚಾಮುಂಡಿ. ಕನ್ನಡದಲ್ಲಿ ವ್ಯಾಘ್ರ ಚಾಮುಂಡಿ ಅಂತಲೂ ಕರೆಯೋ ದೈವ ಇದಾಗಿದೆ. ತುಳುನಾಡಿನ ದೈವಶಕ್ತಿಗಳಲ್ಲಿ ಪಿಲಿಚಾಮುಂಡಿ ಕೂಡ ಒಂದು. ತುಳುನಾಡಿನ ಲಕ್ಷಾಂತರ ಜನರ 1000 ವರ್ಷಗಳ ನಂಬಿಕೆಯ ಪ್ರತೀಕವಾಗಿದ್ದು, ಇತರ ದೈವಗಳಂತೆ ಪಿಲ್ಚಂಡಿ ಕೂಡ ಈಶ್ವರ ದೇವರ ಅಪ್ಪಣೆ ಪ್ರಕಾರ ತುಳುನಾಡಿನ ಜನರನ್ನು ರಕ್ಷಿಸಲು ಭೂಮಿಗಿಳಿದು ಬಂದ ದೈವಶಕ್ತಿ ಅನ್ನೋ ನಂಬಿಕೆ ಇದೆ. ಪಿಲ್ಚಂಡಿಯನ್ನು ನಂಬುವ ಹಲವು ಕಡೆಗಳಲ್ಲಿ ಅಂದವಾದ ಮರದಿಂದ ಕೆತ್ತಲ್ಪಟ್ಟ ಹುಲಿಯ ಬಿಂಬವನ್ನು ಗುಡಿಯ ಹೊರಭಾಗದಲ್ಲಿ ಬಣ್ಣ ಕೊಟ್ಟು ನಿಲ್ಲಿಸ್ತಾರೆ. ಇನ್ನು ಕೋಲದಲ್ಲಿ ಗಗ್ಗರ, ಸಿರಿ, ಅಣಿ ಮೊದಲಾದವುಗಳು ಇದ್ದೇ ಇರುತ್ತೆ. ವಿಶೇಷವಾಗಿ ಹುಲಿಯ ರೂಪದ ಕಂಚಿನ ಮೊಗ ತಲೆಗೆ ಕಟ್ತಾರೆ. ಹೀಗೆ ತುಳುನಾಡಿನ ಅನೇಕ ಕಡೆಗಳಲ್ಲಿ ಪಿಲ್ಚಂಡಿ ಆರಾಧನೆ ನಡೆಯುತ್ತದೆ. ಮಂಗಳೂರಿನ ಪೆರ್ಮುದೆಯಲ್ಲೂ ಪಿಲ್ಚಂಡಿಯ ಆರಾಧನೆ ಇದೆ. ಆದರೆ 18 ವರ್ಷಗಳ ಹಿಂದೆ ಕಾರಣಾಂತರಗಳಿಂದ ನೇಮೋತ್ಸವ ನಿಂತಿತ್ತು. ಕಳೆದ 2 ತಿಂಗಳ ಹಿಂದೆ ಈ ದೈವಸ್ಥಾನಕ್ಕೆ ಸಂಬಂಧಪಟ್ಟ ತಡೆಗೋಡೆ ನಿರ್ಮಿಸುವ ಸಂದರ್ಭ ಒರಿಸ್ಸಾ ಮೂಲದ ಮುಸ್ಲಿಂ ಯುವಕನ ಮೈಮೇಲೆ ಪಿಲ್ಚಾಮುಂಡಿ ಆವೇಶ ಬಂದು ಮುನಿಸು ತೋರಿಸಿತ್ತು. ದೈವದ ಮುನಿಸಿನ ಬೆನ್ನಲ್ಲೇ ಪ್ರಶ್ನೆ ಇಟ್ಟಾಗ ಪಾಳು ಬಿದ್ದ ದೈವಸ್ಥಾನ ಹಾಗೂ ನೇಮೋತ್ಸವ ಸ್ಥಗಿತಗೊಳಿಸಿದ್ದು ಕಾಣಿಸಿದೆ. ಹಾಗಾಗಿ ಪೆರ್ಮುದೆಯ ಕಾಯರಕಟ್ಟೆಯಲ್ಲಿ 18 ವರ್ಷಗಳ ಬಳಿಕ ದೈವದ ನೇಮೋತ್ಸವ ನಡೆದಿದೆ. ಆದರೆ ಈ ಉತ್ಸವ ನಡೆಯೋದಕ್ಕೂ ಮೊದಲೇ ಅಲ್ಲಿ ಸಾಕ್ಷಾತ್ ಪಿಲ್ಚಂಡಿ ಕಾಣಿಸಿಕೊಂಡಿದೆ. ಹೌದು, ಪೆರ್ಮುದೆಯ ಪಿಲ್ಚಾಮುಂಡಿ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿ ಕೆಲಸ ಮಾಡುತ್ತಿದ್ದ ಸ್ಥಳೀಯ ಯುವಕರಿಗೆ ದೈವಸ್ಥಾನದ ಮೇಲೆ ಹಾಗೂ ಮಣ್ಣಿನಲ್ಲಿ ಹುಲಿ ಹೆಜ್ಜೆ ಗುರುತು ಕಂಡುಬಂದಿದೆ. ಹಿಂದೆಂದೂ ಅಲ್ಲಿ ಹುಲಿ ಕಾಣಿಸಿಕೊಂಡಿದ್ದಿಲ್ಲ. ಆದರೆ ಈಗ ಇದ್ದಕ್ಕಿದ್ದಂತೆ ಹುಲಿ ಹೆಜ್ಜೆ ಗುರುತು ಕಾಣಿಸಿದೆ. ದೈವಸ್ಥಾನದ ಜಾಗದಲ್ಲಿ ಸಾರ್ವಜನಿಕವಾಗಿ ಹುಲಿ ಯಾರಿಗೂ ಕಾಣಿಸದೇ ಇದ್ದರೂ MRPLನಲ್ಲಿ ಅಳವಡಿಸಲಾಗಿದ್ದ CCTVಯಲ್ಲಿ ಹುಲಿ ಓಡಾಟದ ದೃಶ್ಯ ಕಂಡುಬಂದಿದೆ. ಹೀಗಾಗಿ ಈ ಹೆಜ್ಜೆ ಗುರುತುಗಳು ಪಿಲಿಚಾಮುಂಡಿ ದೈವದ ಜೊತೆಗೆ ನಂಟು ಹೊಂದಿರುವ ವ್ಯಾಘ್ರನದ್ದು. ಇದು ಹುಲಿ ರೂಪದಲ್ಲಿ ಕಾಣಿಸಿಕೊಂಡು ಜನರಿಗೆ ಅಭಯ ನೀಡಿದೆ. 18 ವರ್ಷಗಳಿಂದ ದೈವಾರಾಧನೆ ಸ್ಥಗಿತಗೊಂಡ ಜಾಗದಲ್ಲಿ ಪಿಲಿಚಾಮುಂಡಿ ದೈವ ತನ್ನ ಇರುವಿಕೆಯನ್ನು ಬಿಂಬಿಸುವ ಪ್ರಯತ್ನ ನಡೆಸಿದೆ ಅನ್ನೋ ನಂಬಿಕೆ ಭಕ್ತರದ್ದು. ಒಟ್ನಲ್ಲಿ 2 ತಿಂಗಳ ಹಿಂದೆ ಮುಸ್ಲಿಂ ಯುವಕನ ಮೇಲೆ ಬಂದು ಆವೇಶ ತೋರಿದ್ದ ದೈವ 2 ತಿಂಗಳಲ್ಲಿ ಮತ್ತೊಂದು ಪವಾಡ ತೋರುವ ಮೂಲಕ ಅಚ್ಚರಿ ಸೃಷ್ಟಿಸಿದೆ.